ಪರಿಷತ್ ಮಹಾಯುದ್ಧ ಮೈತ್ರಿಗೆ ಮಹಾ ಆಘಾತ. ನೆನ್ನೆ ಎಡಿಟ್ ಮೀಟಿಂಗ್ನಲ್ಲಿ ಯಾರೋ ನಮ್ಮ ಹುಡುಗರು ತಮಾಷೆಗೆ ಹೇಳಿದ್ರು, ಎಲ್ಲಿ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಎಲ್ಲರಿಗಿಂತ ಜಾಸ್ತಿ ಓಟು ಬಂದ್ಬಿಡ್ತಾವು ಅಂತ. ಹಾಗೆ ಆಯ್ತು ನೋಡಿ. ಗೆಲ್ಲುವುದಕ್ಕೆ 28 ಓಟುಗಳ ಬೇಕು. ವಿನಯ್ ಕಾರ್ತಿಕ್ರಿಗೆ 5ನೇ ಅಭ್ಯರ್ಥಿಗೆ 32 ಓಟು ಬಂದವು. ಒಟ್ಟು ಬಿಜೆಪಿ ಜೆಡಿಎಸ್ ಸೇರಿ ಕ್ರಾಸ್ ವೋಟಿಂಗ್ ಆದದ್ದೆಷ್ಟು? ಬಿಜೆಪಿಯ ಮತ್ತು ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ಸಿಗೆ ಎಷ್ಟು ಜನ ಮತ ಹಾಕಿದ್ರು? ಕನಿಷ್ಠ 10 ಕ್ರಾಸ್ ವೋಟಿಂಗ್ ಆಗಿದ್ದಾವೆ. ಇನ್ನು ಕೂತ್ಕೊಂಡು ಪೂರ್ತಿ ಲೆಕ್ಕ ಹಾಕಬೇಕು. ಚಿಂತಾಕ್ರಾಂತರಾಗಿ ಚರ್ಚಿಸ್ತಾ ಇರುವ ರಾಜ್ಯಾಧ್ಯಕ್ಷರನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಲ್ಲೇ ಇದ್ದಾರೆ. ಕಾಂಗ್ರೆಸ್ನಲ್ಲಿನ ಸಂಭ್ರಮ. ಎಲ್ಲ 5 ಅಭ್ಯರ್ಥಿಗಳನ್ನ ವೆರಿ ಕಂಫರ್ಟಬಲಿ ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಏನಾಗಿದೆ ಅನ್ನೋದು ಗೊತ್ತಾಗದ ಸ್ಥಿತಿಯಲ್ಲಿ ಬಿಜೆಪಿ ನಾಯಕರುಗಳಿದ್ದಾರೆ. ರಘು ಕೌಟಿಲ್ಯರಿಗೆ 30 ಮತಗಳ ಬರಬೇಕಾಗಿತ್ತು, 29 ಬಂದಿದೆ. 1 ಅಸಿಂಧು ಆಗಿದೆ. 29 ಮತಗಳು ಬಂದಿದ್ದಾವೆ, 1 ಅಸಿಂಧು ಆಗಿದೆ. ಬಿಜೆಪಿಯ ಇನ್ನೊಬ್ಬ ಅಭ್ಯರ್ಥಿ ಮೋಹನ್ ಲಿಂಬಿಕಾಯ್ ಅವರಿಗೆ 30 ಮತಗಳು ಬರಬೇಕಾಗಿತ್ತು. ಬಂದದ್ದು 27. ಸಾರಿ, ಮೋಹನ್ ಲಿಂಬಿಕಾಯ್ ಅಂದರೆ ನಾನು ಲಿಂಗರಾಜ್ ಪಾಟೀಲರಿಗೆ 30 ಮತಗಳು ಬರಬೇಕಾಗಿತ್ತು. ಬಂದದ್ದು 27 ಮತಗಳು. 3 ಅಲ್ಲಿಂದ ಕ್ರಾಸ್ ಓಟ್ ಆಯಿತು. 1 ಅಸಿಂಧು, 3 ಕ್ರಾಸ್ ಓಟ್. ಜೆಡಿಎಸ್ಗೆ 3 ಮತಗಳನ್ನು ಹೆಚ್ಚುವರಿಯಾಗಿ ನಾವು ಕೊಟ್ಟಿದ್ದೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಪ್ರಶಾಂತ್, ಏನು ಲೆಕ್ಕಾಚಾರ ನಿಮ್ಗೆ ಸಿಕ್ಕಿದ್ರೆ ಹೇಳಿ. ಇಲ್ಲ ಅಂದರೆ ಒಟ್ಟು 63 ಯತ್ನಾಳ್ರ ಸಮೇತ, ಹೌದು ಅಲ್ವಾ? 30 ಲಿಂಗರಾಜ್ ಪಾಟೀಲ್ರಿಗೆ ಅಸೈನ್ ಮಾಡಿದ್ರು. ಹೌದು, 30 ಲಿಂಗರಾಜ್ ಪಾಟೀಲ್ರಿಗೆ, 30 ರಘು ಕೌಟಿಲ್ಯಗೆ ಅಸೈನ್ ಮಾಡಿದ್ರು. 3 JDSಗೆ ಅಸೈನ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವ್ರ ಮತ್ತೆ ಮಾತಾಡ್ತೀಯಾರಂತೀರಿ. Among the legislators, I could see the numbers. Many of my different political parties cutting across, they have voted in the favor of the government. Legislators. 30 ರಘು ಕೌಟಿಲ್ಯರಿಗೆ, 30 ಲಿಂಗರಾಜ್ ಪಾಟೀಲ್ರಿಗೆ ಅಸೈನ್ ಆಗಿದೆ. ಅಂದರೆ ಈಗ 63+1 ಜನಾರ್ದನ್ ರೆಡ್ಡಿನೂ ಹಿಡಿದ್ರೆ ಜನಾರ್ದನ್ ರೆಡ್ಡಿ ಯತ್ನಾಳ್, ಬೊಮ್ಮಾಯಿ ಸೋತ್ರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ 3 ತೆಗಿರಿ, 66ರಲ್ಲಿ 63 +1 ಇವರು ನಮ್ಮ ಜನಾರ್ದನ್ ರೆಡ್ಡಿ 64. ಬಿಜೆಪಿಗೆ ಬಂದಿದ್ದು 56 ಮತಗಳು. ಹೌದು, 29 ರಘು ಕೌಟಿಲ್ಯಗೆ, ಅದರಲ್ಲಿ 1 ಅಸಿಂಧು ಅಂತ ಹೇಳಲಾಗ್ತದೆ. 30 ಅಸೈನ್ ಮಾಡಿದ್ರು ಅವರು. ಓಕೆ, ಅಂದರೆ 1 ಅಸಿಂಧು ಆಯಿತು. ಅಸಿಂಧು ಸೇರಿಸಿ 56 ಅಲ್ಲ, ಅಸಿಂಧು ಸೇರಿಸಿ 57 ಆಯ್ತು. 57ರ ಲೆಕ್ಕ ಇದೆ, 57ರ ಲೆಕ್ಕ ಇದೆ, ಇನ್ನು 7ರ ಲೆಕ್ಕ ಇಲ್ಲ. ಹೌದು, ಅಂದರೆ ಲಿಂಗರಾಜ್ ಪಾಟೀಲ್ರಲ್ಲಿ ಈಗ 3 ಆಯಿತು, 4 ಆಯ್ತು. ಯಾಕಂದರೆ ಜನಾರ್ದನ್ ರೆಡ್ಡಿಯನ್ನು ಕೂಡ ಇವರು ಅಸೈನ್ ಮಾಡಿದ್ರು. ಜನಾರ್ದನ್ ರೆಡ್ಡಿಗೆ ಯಾರಿಗೆ ಓಟ್ ಹಾಕಬೇಕು ಅನ್ನೋದನ್ನು ಅಸೈನ್ ಮಾಡಿದ್ರು. ಯತ್ನಾಳ್ ಬಹಿರಂಗವಾಗಿ ಲಿಂಗರಾಜ್ ಪಾಟೀಲ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ಹೌದು, ಅಲ್ಲಿಗೆ ನೀವು 64ಅಲ್ಲಿ ಯತ್ನಾಳ್ ಹಾಕ್ತಾರೆ ಅಂತಂದರೆ 26 ಅಂದರೆ 4 ಕ್ರಾಸ್ ವೋಟ್ ಲಿಂಗರಾಜ್ ಪಾಟೀಲ್ಗೆ, 4 ಲಿಂಗರಾಜ್ ಪಾಟೀಲ್ ಕ್ರಾಸ್ ವೋಟು, 1 ಅಸಿಂಧು. ಈಗ ಚರ್ಚೆ ಏನು ನಡೀತಾ ಇದೆ ಅಂತಂದರೆ 14 ಗೋವಿಂದರಾಜ್ಗೆ ಬಿದ್ದಿದೆ.
ಬಿ ಜೆ ಪಿಯವರು 3 ಅಸೈನ್ ಮಾಡಿದ್ರಲ್ಲಿ. ಓಕೆ. ಬಿಜೆಪಿಯವರು 3 ಅಸೈನ್ ಮಾಡಿದ್ರು. ಈಗ ನಮ್ಮ 3 ಕರೆಕ್ಟಾಗಿ ಹಾಕಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಬಟ್ ಈಗ ಕಾಂಗ್ರೆಸ್ ಮೂಲಗಳನ್ನು ಕೇಳಿದೆ, ಅವ್ರು ಹೇಳ್ತಾ ಇರೋದು 7 JDS, 4 ಬಿಜೆಪಿ, 3 ಬಿಜೆಪಿ ಅಂತ ಹೇಳ್ತಿದ್ದಾರೆ. ಈಗ ಬಿಜೆಪಿಯವರು ನಾವು 3 ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಜನಾರ್ದನ್ ರೆಡ್ಡಿ ಓಟ್ ಯಾರಿಗೂ ಹೋಯ್ತು? 11. ಈಗ ಕಾಂಗ್ರೆಸ್ಸಿಗೆ ಬಂದಿದೆ ಅಡಿಷನಲ್ 11. ಓಕೆ, ನಾವು ಯಾರು ಕ್ರಾಸ್ ವೋಟಿಂಗ್ ಅನ್ನೋದು ಆಮೇಲೆ ನೋಡೋಣ. ಅಲ್ಲ, ಅದನ್ನು ನಾವು ಈಗ ಹೇಳೋಕೆ ಪೊಲಿಟಿಕಲ್ ಮೆಸೇಜ್ ಏನಿದು ಅಜಿತ್? ಇದು DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಇದೊಂದು ಕೊಟ್ಟಿರ್ತಕ್ಕಂಥ ಚಮಕ್ಕಿದು. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವೇನು ಪಾಲಿಟಿಕ್ಸ್ ಮಾಡ್ತೀರಿ, ಕರ್ನಾಟಕದಲ್ಲಿ ನನಗೆ ಅದನ್ನು ಮಾಡೋ ಶಕ್ತಿ ಇದೆ ಅಂತ ಅವ್ರು ಭಾಳ, ಅದರ ಎದುರುಗಡೆ ನಮಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಅವರು ಕಾಂಗ್ರೆಸ್ ಹೈಕಮಾಂಡ್ಗೂ ತೋರಿಸಿದ್ರು. ಕಾಂಗ್ರೆಸ್ನಲ್ಲಿ ಒಳಗಿರ್ತಕ್ಕಂಥ ಸಿದ್ದರಾಮಯ್ಯ ಆದಿಯಾಗಿ ನೇತಾರರಿದ್ದಾರೆ ಅವ್ರಿಗೂ ತೋರಿಸಿದ್ರು, BJPಗೂ ತೋರಿಸಿದ್ರು. JDS ಒಂದು ವೇಳೆ 7 ಕ್ರಾಸ್ ವೋಟ್ ಆಗಿದ್ರೆ ಅಜಿತ್, ಇಟ್ಸ್ ಹ್ಯೂಜ್. 7 ಕ್ರಾಸ್ ವೋಟ್ JDS ಆಗಿದ್ದರೆ ಇವತ್ತು ನನಗೆ ಅರ್ಥ ಆಗದೇ ಇರೋ ಪ್ರಶ್ನೆ, JDS ಹಾಕಿದ ಕ್ಯಾಂಡಿಡೇಟ್ ಯಾಕಾದರೆ ಹಾಕಿದ್ರು ಅಂತ. ಅಂದರೆ ಇಲ್ಲ, ನಮ್ಮ 7 ಕ್ರಾಸ್ ವೋಟ್ ಆಗ್ತಿವೆ, ನಮ್ಮ ಬಳಿ 7 ಜನ ಇಲ್ಲ ಅಂತ ತೋರಿಸ್ಲಿಕ್ಕೆ ಹಾಕಿದ್ರ. ಬಟ್ DK ಶಿವಕುಮಾರ್, ನಾನು ಯಾವ ಪಾಲಿಟಿಕ್ಸ್ ಮಾಡಬಲ್ಲೆ, BJPಯವರೇನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿದ್ದಾರೆ, ಅದನ್ನು ನಾನು ಕರ್ನಾಟಕದಲ್ಲಿ ಮಾಡಿ ತೋರಿಸಬಲ್ಲೆ ಅನ್ನೋದನ್ನು ಮೊದಲ ಸ್ಟೆಪ್ನಲ್ಲಿ, ಮೊದಲ ಹೆಜ್ಜೆಯಲ್ಲೇ ಹೇಳಿದ್ದಾರೆ ಅವರು. BJP JDSಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು, ಕ್ಯಾಂಡಿಡೇಟ್ ಯಾಕೆ ಹಾಕಿದ್ರು? ಒಂದು, ನಿನ್ನೆ 27 ಹಾಕಬೇಕು ಅಥವಾ 28 ಹಾಕಬೇಕು, JDSಗೆ ಏನು ಶಿಫ್ಟ್ ಮಾಡ್ಬೋದಾ ಅಂತ ಚರ್ಚೆ ನಡೀತಂತೆ. ಯಾಕಂದರೆ ಕಾಂಗ್ರೆಸ್ಸಿನ 5 ಕ್ಯಾಂಡಿಡೇಟ್ ಇದ್ದಾರೆ. ಸೊ ನಾವಿಲ್ಲಿ 27 ಹಾಕಿದ್ರು 2ನೇ ಪ್ರಾಶಸ್ತ್ಯದಲ್ಲಾದರೂ ಗೆದ್ದು ಬಿಡ್ತಾರೆ. ಯಾಕಂದರೆ 60 ಇದ್ದಾರೆ, 30ಕ್ಕೆ 1 ಓಟು, 38. ನಿತಿನ್ ನಬೀನ್ ಅಲ್ಲಿಂದ ಫೋನ್ ಮಾಡಿ ಹೇಳಿದ್ರಂತೆ, ರಿಸ್ಕ್ ತಗೋಬೇಡಿ, ಅಂದರೆ ನೀವು ಹಂಗೆ ರಿಸ್ಕ್ ತಗೋಬೇಡಿ, ಮತ್ತು JDSಗೂ ನೀವು ಕೊಡಿ, JDSಗೆ ಕೊಡದೇ ಇರಬೇಡಿ ಅಂತ. ಯಾಕಂದರೆ ಇಲ್ಲಿ ಬಂದು ಮಾತನಾಡಿದ್ದಾರೆ JDS ಅವರು ನಮ್ಮ ಜೊತೆ, ನೀವು ಕೊಡದೇ ಇರಬೇಡಿ ಅಂತ ಹೇಳಿದ್ರಂತೆ. ಸೊ 30 ಅಸೈನ್ ಆಗಿವೆ. ಈಗ 30 ಅಸೈನ್ ಆಗಿದ್ರಲ್ಲಿ 64 ಓಟ್ಗಳು. ಈಗ 64ರಲ್ಲಿ ಬಂದಿದ್ದು 56. ಜನಾರ್ದನ್ ರೆಡ್ಡಿ ಅವರು ಓಟ್ ಯಾರಿಗೆ ಅಸೈನ್ ಮಾಡಿದ್ರಂತೆ ಇವ್ರ ಪ್ರಕಾರ? ಅಲ್ಲ, ಅದಕ್ಕೆ ಗೊತ್ತಾಗಬೇಕು. ಓಕೆ. ಈಗ ಜನಾರ್ದನ್ ರೆಡ್ಡಿ ಓಟನ್ನು JDSಗೆ ಹಾಕ್ಲಿಕ್ಕೆ ಹೇಳಿದ್ರು. ಯಾಕಂದರೆ ಯತ್ನಾಳ್ ಅಂತರೂ ನಾನು JDSಗೆ ಹಾಕೋಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ಅಲ್ಲಿ BJP ಲೆಕ್ಕಾಚಾರದ ಪ್ರಕಾರ BJP ಅಸೈನ್ ಮಾಡಿದ 30ರಲ್ಲಿ ಯತ್ನಾಳ್ ಕೂಡ ಇದ್ದಾರೆ. ಓಕೆ, ಯತ್ನಾಳ್ ಕೂಡ ಇದ್ದಾರೆ. ಅಂದರೆ 63ರಲ್ಲಿ ವಿತ್ ಯತ್ನಾಳ್ 63, ವಿತ್ ಯತ್ನಾಳ್ ಜನಾರ್ದನ್ ರೆಡ್ಡಿ 64, 56 ನಿಮ್ಗೆ ಓಟ್ ಬಿದ್ದಿವೆ. 1 ಅಸಿಂಧು ಆಗಿದೆ, ಕೌಟಿಲ್ಯ ಅವರು ಇದರಲ್ಲಿ, ಅಂದರೆ 57 ಆಯಿತು. 64 ಅಂದರೆ 7 ಓಟ್ ನಿಮ್ದು ಹೋಗಿದೆನೋ. ಇವ್ರೇನು ಹೇಳ್ತಿದ್ದಾರೆ, ಇಲ್ಲ ನಾವು 3 ಕೊಟ್ಟಿದ್ವಿ, ಅವ್ರು ಹಾಕಿದ್ದಾರೆ ಅಂತ. ಅಂದರೆ JDS 7. ಬಟ್ ಕಾಂಗ್ರೆಸ್ ಮೂಲಗಳನ್ನು ಕೇಳಿದೆ, DK ಶಿವಕುಮಾರ್ ಆಪ್ತ ಮೂಲಗಳು, ಅವ್ರು ಕೊಡ್ತಾ ಇರೋ ಲೆಕ್ಕದ ಪ್ರಕಾರ 7 JDS ಅಂತ. ರಾತ್ರಿವರೆಗೆ ಗೊತ್ತಾಗ್ಬೋದು. ಬಟ್ ಯಾರ್ಯಾರು ಹಾಕಿದ್ರು, ಏನೇನು ಹಾಕಿದ್ರು, ಕೆಲವು ಹೆಸರುಗಳು ಓಡಾಡ್ತಾ ಇವೆ. ಬಟ್ ಅನ್ಲೆಸ್ ವಿ ಹ್ಯಾವ್ ಎ ಪ್ರೂಫ್ ಆ್ಯಂಡ್ ವೆರಿಫಿಕೇಶನ್, ವಿ ಶುಡ್ ನಾಟ್ ಟೆಲ್ ದ ನೇಮ್. ಪ್ರೂಫು ಸಿಗೋದಿಲ್ಲ, ಸೀಕ್ರೆಟ್ ಬ್ಯಾಲೆಟ್ ಇದು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.